ಅನಂತ ದರ್ಶನ, ಹೌದಲ್ಲ? ಅನಂತ ದರ್ಶನ ಅಂದರೆ ಏನು? ಅನಂತ ದರ್ಶನ ಅಂದರೆ ಅದಕ್ಕೆ ಅಂತೆ ಇಲ್ಲ ದರ್ಶನಕ್ಕೆ. ನಿಮ್ಮದು ಅಂತ ದರ್ಶನ ಐತಿ, ಸಿದ್ಧ ಪರಮೇಷ್ಠಿಗಳದ್ದು ಅನಂತ ದರ್ಶನ ಐತಿ. ನಮ್ದೆಲ್ಲರದು ದರ್ಶನ ಐತಿ, ಅಂತ ಐತಿ. ಇದಕ್ಕೊಂದು ಸೀಮಾ ಐತಿ. ಸಿದ್ಧ ಪರಮೇಷ್ಠಿಗಳ ದರ್ಶನ ಅವ್ರು ನೋಡುವಂಥ ದೃಷ್ಟಿಗೆ ಸೀಮಾ ಇಲ್ಲ. ಲೋಕವನ್ನು ತಮ್ಮ ಜ್ಞಾನದಿಂದ ನೋಡ್ತಾ ಇರ್ತಕ್ಕಂಥ ಸಿದ್ಧ ಪರಮಾತ್ಮರು. ಅದಕ್ಕಾಗಿ ಅವರಿಗೆ ಅನಂತ ಏನೈತಿ ದರ್ಶನ, ಅನಂತ ದರ್ಶನ ಅಂತ ಹೇಳ್ತಾರೆ. ಅದನ್ನ ನಾವು ಪಡ್ಕೋಬೇಕಂತಂದ್ರೆ ಮೊದಲು ನಮ್ಮ ದೃಷ್ಟಿ ಸಮ್ಯಕ್ ಆಗ್ಬೇಕು. ಸಮ್ಯಕ್ತ್ವ ಪ್ರಾಪ್ತ ಆಯ್ತಂತಂದ್ರೆ ಮುಂದಿನ ಗುಣಗಳೆಲ್ಲ ತಾನಾಗೆ ಪ್ರಕಟ ಆಗ್ತಿರ್ತಾವೆ. ಸಮ್ಯಕ್ತ್ವ ಪ್ರಕಟ ಆಗಿಲ್ಲ ಅಂದ್ರೆ ಅನಂತ ಗುಣದಲ್ಲಿ ಒಂದು ಗುಣನೂ ಬರೋದು ಕಷ್ಟ ಅಂತ ಹೇಳಿದ್ದಾರೆ ಆಚಾರ್ಯರು. ಸಮ್ಯಕ್ತ್ವ ಅಂದ್ರೆ ಏನು? वस्तु अनंत गुण गुण धर्मों का अखंड पिंड है. ನಿಮ್ಮ ಆತ್ಮ ಐತಲ್ಲ, ನಮ್ಮೆಲ್ಲರ ಆತ್ಮ ಇದೊಂದು ವಸ್ತು ಐತಿ, ಜೀವ ತತ್ವ ಐತಿ, ಇದು ಪದಾರ್ಥ ಐತಿ. ಈ ಜೀವ ತತ್ವ ಅನಂತ ಗುಣದ ಭಂಡಾರ ಐತಿ. ಇದರಲ್ಲಿ ಆ ಅನಂತ ಗುಣ ನಮ್ಮಲ್ಲಿ ಪ್ರಕಟ ಆಗಿಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಮೊದಲನೇ ಫೌಂಡೇಶನ್ ಸರಿ ಇಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಎಷ್ಟು ಕೆಳಗೆ ಹೊಂಡ ತೆಗಿತಾರೆ ಗೊತ್ತಾ? ನೀವು ಕೆಳಗೆ ಇಳ್ಕೊಂಡ್ರೆ ನಿಮ್ಗೆ ಕಾಣಂಗಿಲ್ಲ, ಅಷ್ಟು ಹೊಂಡ ತೆಗಿತಾರೆ. ಯಾಕ? ಅದನ್ನು ಮತ್ತೆ ಗಟ್ಟಿಯಾಗಿ ಕಾಂಕ್ರೀಟ್ ಹಾಕಿ ತುಂಬಿ ಆಮೇಲೆ ಗೋಡೆ ಕಟ್ಟಿ ಮನೆ ಕಟ್ತಾರೆ. ಯಾಕೆ? ಬಂದೋಬಸ್ತ್ ಆಗಿರಲಿ ಮನೆ, ನಮ್ಮ ಜೀವನದಲ್ಲಿ ಮನೆ ಬೀಳಬಾರ್ದು ಅಂತ. ಅದೇ ಥರ ನಾವು ಸಿದ್ಧ ಪರಮಾತ್ಮರಾಗಬೇಕಂತಂದ್ರೆ ಮೊದಲು ಏನು ಮಾಡಬೇಕು? ಫೌಂಡೇಶನ್ ಯಾವ್ದ? ಮಹಾರಾಜ ಒಂದೇ ಕಡೆ ನಿಂತು ಬಿಡೋದು ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ರಿ. ಖರೆ ಆತ್ಮನಲ್ಲಿ ಸಮ್ಯಕ್ ದರ್ಶನ ರೂಪಿ ಫೌಂಡೇಶನ್ ಮಜಬೂತ್ ಇರಬೇಕು, ಗಟ್ಟಿ. ಆ ಮಜಬೂತ್ ಇದ್ದಂಥ ಫೌಂಡೇಶನ್ ಇದ್ದಂಥ ಆತ್ಮನೇ ಮುಂದೆ ಹೋಗಿ ಸಿದ್ಧ ಪರಮಾತ್ಮರ ಅನಂತ ಗುಣವನ್ನ ನನ್ನ ಆತ್ಮನಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಸಿಗ್ತದೆ. ಇಲ್ಲ ಅಂತಂದ್ರೆ ಗುಣ ಇರಂಗಿಲ್ಲ. ಅದಕ್ಕಾಗಿ ಹೇಳಿದ್ದಾರೆ, इसके स्वरूप का परिज्ञान अनेकांतात्मक वस्तु के स्वरूप ज्ञान से होता है. ಅದರ ಸ್ವರೂಪದ ಜ್ಞಾನ ಹೆಂಗಾಗ್ತದೆ? ಅನೇಕಾಂತ ವಸ್ತುವಿನ ಸ್ವರೂಪವನ್ನ ತಿಳ್ಕೊಂಡಾಗೆ ನಮಗೆ ಸಮ್ಯಕ್ ದರ್ಶನ ಆಗತ್ತೆ, ಬಿಟ್ರೆ ಏಕಾಂತದಿಂದ ಅಲ್ಲ. ಸಮ್ಯಕ್ ದರ್ಶನಕ್ಕೆ ದೋಷ ಕೊಡುವಂಥವು 5 ಇದಾವೆ. 5 ಮಿಥ್ಯಾತ್ವ ಇದಾವೆ. ಏಕಾಂತ ಮಿಥ್ಯಾತ್ವ, ವಿಪರೀತ ಮಿಥ್ಯಾತ್ವ, ಸಂಶಯ ಮಿಥ್ಯಾತ್ವ. ಸಂಶಯ ಆಗ್ತಾ ಇರ್ತದೆ, ಐತೋ ಇಲ್ಲೋ. ಸಂಶಯ ಮಿಥ್ಯಾತ್ವ, और अज्ञान मिथ्यात्व, ಮತ್ತೆ ವಿನಯ ಮಿಥ್ಯಾತ್ವ. ಇವು 5 ಮಿಥ್ಯಾತ್ವ ಈ ಸಮ್ಯಕ್ ದರ್ಶನ ಫೌಂಡೇಶನ್ ಆಗಕ್ಕೆ ಕೊಡಂಗಿಲ್ಲ. ಈ 5 ಮಿಥ್ಯಾತ್ವ ಯಾವಾಗ ಹೋಗ್ತತಿ ಆತ್ಮನಿಂದ, ಆವಾಗಲೇ ಸಮ್ಯಕ್ ದರ್ಶನ ಫೌಂಡೇಶನ್ ಶುರುವಾಗ್ತದೆ. ಆಮೇಲೆ ಜ್ಞಾನ ಚಾರಿತ್ರ ಬರ್ತದೆ. ಎಲ್ಲಿ ತನಕ ಸಮ್ಯಕ್ ದರ್ಶನ ಫೌಂಡೇಶನ್ ಆಗಂಗಿಲ್ಲ ಅಕ್ಕಗಳ, ಅದು ನಮ್ಮ ಆತ್ಮನಲ್ಲಿ ಎಷ್ಟು ಸಿದ್ಧ ಚಕ್ರ ವಿಧಾನ ಮಾಡ್ರಿ, ಅದನ್ನ ನಿಲ್ಲಂಗಿಲ್ಲ. ಆ ಟೈಮಿಗೆ ಅಷ್ಟೇ ಸಿದ್ಧ ಚಕ್ರ ವಿಧಾನ ಮಾಡಿದವು. ಬಹಳಷ್ಟು ಜನ ಕುಂತಿದ್ದೆವು. ಮುನಿ ಮಹಾರಾಜರ ಸಾನ್ನಿಧ್ಯ ಇತ್ತು, ಬಯ್ಯಾಜಿ ಸಾನ್ನಿಧ್ಯ ಇತ್ತು, ಸಂಗೀತಮಯವಾಗಿ ಮಾಡಿದ್ದೀವಿ. ಇಷ್ಟೇ ಉಳಿತದ ಬಿಟ್ರೆ ನಮ್ಮ ಆತ್ಮನಲ್ಲಿ ಅದು ಮಾಡಿದಂಥ ಸತ್ವ ಉಳಿಯಂಗಿಲ್ಲ. ನೀವು ತಿಂದದ್ದೆಲ್ಲ ಏನಾಗುತ್ತೆ ಗೊತ್ತಾ? ಹೋಗಿ ಶಕ್ತಿ, ರಕ್ತ, ಎಲುಬು, ನರ, ಮಾಂಸ, ಅದ್ರ ಏನು ಧಾತು ಬೇಕಲ್ಲ ಶರೀರಕ್ಕೆ ಅದೆಲ್ಲ ಹೋಗಿ ತಯಾರಾಗ್ತದೆ ಫ್ಯಾಕ್ಟ್ರಿ ಅದು ಒಳಗೆ ತಿಂದದೆಲ್ಲ. ಅದೇ ಥರ ನಾವು ಮಾಡಿದಂಥ ಪೂಜಾ, ರಥ, ನಿಯಮ,
ಈ ಒಂದು ನೋಂಪಿಗಳೆಲ್ಲ ಇವೆಲ್ಲ ನಮಗೆ ಸಾರ್ಥಕ ಆಗ್ಬೇಕು ನಮಗೆ ಅಂತಂತಂದ್ರೆ ಮೊದಲು ಏನ್ ಬೇಕು? ಸಮ್ಯಕ್ತ ಬೇಕು. ಅದು ನಿಮಗೆ ತಿನ್ನದೆಲ್ಲ ಎಲ್ಲದೂ ತತ್ವದಲ್ಲಿ ಹೋಗಿ ಸತ್ವದಲ್ಲಿ ಹೋಗಿ ಅದು ನಿಮಗೆ ಎಲ್ಲದೂ ಕನ್ವರ್ಟ್ ಆಗ್ಬೇಕಂತಂದ್ರೆ ನಿಮ್ಮಲ್ಲಿ ಪಾಚನ ಕ್ರಿಯೆ ಚಲೋ ಇರಬೇಕು. ಹೌದಲ್ಲ? ಇರ್ಬೇಕು ಬೇಡ? ತಿನ್ನದೆಲ್ಲ ಹಂಗೆ ಹೋಗೋದಕ್ಕೆ ಏನಾಗುತ್ತೆ? ಅಪಚನ ಆಗೈತೆ ನಮಗೆ, ಹಂಗಾಗಿ ಆರಾಮಿಲ್ಲ, ಮಂದಿರಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಜೀರ್ಣ ಆಗೈತೆ ಅಂತ ಹೇಳ್ತಾರೆ. ಅಜೀರ್ಣ ಆಗೈತೆ ಅವರಿಗೆ, ಹಂಗಾಗಿ ಮಂದಿರಕ್ಕೆ ಬರ್ತಿಲ್ಲ, ಆರಾಮಿಲ್ಲ, ಸ್ವಲ್ಪ ಡಾಕ್ಟ್ರಿಗೆ ತೋರಿಸ್ತಾ ಇದ್ದಾರ. ನೀವು ಡಾಕ್ಟ್ರಿಗೆ ತೋರ್ಸಕ್ಕೆ ಬಂದಿದ್ದೀರಿ. ಯಾರಿಗೆ? ಸಿದ್ಧ ಪರಮಾತ್ಮ. ಸಿದ್ಧ ಪರಮಾತ್ಮ ನಿಮ್ಮಲ್ಲಿ ಅನಂತ ಗುಣ ಇದಾವಲ್ಲ, ಈ ಅನಂತ ದರ್ಶನ ಐತಲ್ಲ, ಅದು ನಮ್ಮಲ್ಲಿ ಯಾಕೆ ಪ್ರಕಟ ಆಗುವತ್ತು? ಏನು ತೊಂದರೆ ಐತೆ ನಮ್ಮದು ಅಂತ ತೋರ್ಸಕ್ಕೆ ಬಂದಿದ್ರಿ. ಹೌದಲ್ಲ? ನಿಮ್ಮಲ್ಲಿ ಒಂದೇ ತೊಂದರೆ ಐತೆ, ನಮ್ಗೆ ಹೇಳ್ಯಾರ ಸಿದ್ಧ ಭಗವಂತರು, ಇವ್ರಿಗೆ ಹೇಳ್ರಿ ಅಂತ. ಹೇಳಬೇಡ? ಹೇಳಬಿಡ್ಲಿ? ಫೌಂಡೇಶನ್ ಗಟ್ಟಿ ಇಲ್ಲ. ಯಾವುದು? ಸಮ್ಯಕ್ ದರ್ಶನ ರೂಪಿ ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ರಿ. ಸಿದ್ಧ ಪರಮಾತ್ಮರ ಗುಣಗಳು ನಿಮ್ಮಲ್ಲೂ ಬರ್ತಾವ. ಹಾ, ನೀವು ಯಾಕೆ ಪೂಜೆ ಮಾಡ್ತಿದ್ರಿ? ನಾವು ನಾಳೆ ಹೋಗಿ ಹೊಳೆ ಹಾರಿ ಅಂತ ಹಾಕ್ತೀವಿ, ಹೇಳಂಗಿಲ್ಲ, ಗೊತ್ತಾಯ್ತಾ? ಚಾರಿತ್ರ ರೂಪ ಧರ್ಮ ರತ್ನತ್ರಯದ ರೂಪಾಂತರವಾಗಿದೆ. ರತ್ನತ್ರಯ ರೂಪಾಂತರದು. ನಿಮ್ಮ ಮನೆಗೆ ಮಕ್ಕಳಿದ್ದಾರೆ, 4 ಮಕ್ಕಳಿದಾರಂತೆ. ಇದು ಯಾರ ಮಕ್ಕಳಿದ್ರು? ಇವ್ರ ದಂಪತಿಗಳ ರೂಪಾಂತರ ಇವರು. ಹಾಗೆ ಚಾರಿತ್ರದ ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನದ ರೂಪಾಂತರ ಇದು, ಅದರ ಬಳಗ ಇದು. ಅದಕ್ಕಾಗಿ ಮೊದಲು ಏನ್ ಮಾಡ್ಕೋಬೇಕು ನಾವು? ಸಮ್ಯಕ್ ದರ್ಶನವನ್ನ ಮಜಬೂತ್ ಮಾಡಬೇಕು. ಇಸ್ ಧರ್ಮ ಕಾ ಮೂಲ ಸ್ತಂಭ ಸಮ್ಯಕ್ ದರ್ಶನ ಐತಿ. ಚಾರಿತ್ರದ ಮೂಲ ಸ್ತಂಭ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಬಟ್ಟ ನಾಸಿಜ್ಜಂತಿ. ಬಟ್ಟ ಬಟ್ಟ ಅಂದಿರಲ್ಲ, ನಮ್ಗೆ ನಿಮ್ಗೆ ಸಿಟ್ಟು ಬರ್ತಂತ ಒಂದೇ ಸರಿ ಹೇಳಿದ್ದ. ಕುಂದು ಆಚಾರ್ಯ ಹೇಳಿದ್ದಾರೆ ಬಟ್ಟ ಬಟ್ಟ ಅಂತ ಹೇಳಿದೆ. ಬಟ್ಟ ಅಂದ್ರೆ ಭ್ರಷ್ಟ ಅಂತ ಹೇಳಿದಾರೆ. ಹಾ, ಸಮ್ಯಕ್ ದರ್ಶನ ಬಟ್ಟ ನಾಸಿಜ್ಜಂತಿ, ಚಾರಿತ್ರೇನ ಬಟ್ಟ ಸಿಜ್ಜಂತಿ ಅಂತ ಹೇಳಿದ್ದಾರೆ. ಸಮ್ಯಕ್ ದರ್ಶನ ಐತಿ, ಚಾರಿತ್ರ ಇಲ್ಲ ಅಂತ ನಾವು ನೀವು ಒಂದಲ್ಲ ಒಂದು ಭಾವದಲ್ಲಿ ಚಾರಿತ್ರ ಧಾರಣ ಮಾಡಕ್ಕಂತ ಸಮ್ಯಕ್ ದರ್ಶನ ಗುಣ ಏನೈತಲ್ಲ ಫೌಂಡೇಶನ್, ಆ ಫೌಂಡೇಶನ್ ಇಂದ ಚಾರಿತ್ರ ರೂಪಿ ಮನೆ ಆಗೇ ಆಗುತ್ತೆ. ಮುಂದೆ ಹೋಗಿ ಸಿದ್ಧ ಆಗ್ತಾನವ. ಖರೆ ಮೊದಲು ಫೌಂಡೇಶನ್ ಇಲ್ಲ ಅಂತಂದ್ರೆ ಅವನಿಗೆ ಸಿದ್ಧ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ಧ ಪರಮಿಷ್ಠಿ ಆಗಲ್ಲ ಅಂತ ಕುಂದ ಆಚಾರ್ಯ ಹೇಳಿದ, ದರ್ಶನ ಪೌಡದಲ್ಲಿ ಹೇಳಿದ್ದಾರೆ, ನಾವು ಹೇಳಿಲ್ಲ. ಅಸಂಜದಂ ನಾ ವಂದೇ ವಚ್ಚಹೀನೋ ಯಸೋಣ ಮಂದಿಜ ದೋಣಿಯುವಂತಿ ಸಮಾಣ ಈ ಗೋವಿದ ಸಂಜದೋದಿ. ಏನ್ ಹೇಳ್ತಾರೆ? ಅಸಮಿ ವಂದನೆ ಇಲ್ಲ, ವಚ್ಚಹೀನೋ ಯಸೋಣ ಮಂದಿಜ, ವಸ್ತ್ರ ಇಲ್ಲ ಅಂದ್ರೂ ಕೂಡ ಅಸೈಮಿ ಏನದನ್ನ ಅವನಿಗೆ ವಂದನೆ ಇಲ್ಲಂತೆ. ಯಾಕಂದ್ರೆ ಸಮ್ಯಕ್ ದರ್ಶನ ಹಾಳು ಮಾಡ್ಕೊಳ್ಳಂಗಿಲ್ಲ. ಸಮ್ಯಕ್ ದೃಷ್ಟಿ ದೋಣಿ ವಂತಿ ಸಮಾನ, ವಸ್ತ್ರ ಇದ್ದವ ವಸ್ತ್ರ ಇಲ್ದಿದ್ದವ ಅಸಂಯಮಿ ಇದ್ದಾನೆ, ಅವನಿಗೆ ಸಮ್ಯಕ್ ದರ್ಶನ ಇಲ್ಲ. ವಸ್ತ್ರ ರೈತ ಇದ್ದಾನೆ, ವಸ್ತ್ರ ಇಲ್ಲ, ಅವನಿಗೂ ಸಮ್ಯಕ್ ದರ್ಶನ ಇಲ್ಲ. ಇಬ್ರು ಸಮಾನ ಅಂತ ಹೇಳಿದ್ದಾರೆ. ದೋಣಿ ವಂತಿ ಸಮಾನ, ನಾಸಿ ಅಂತ ಹೇಳಿದ್ದಾರೆ. ನಾವು ವಂದನ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ದರ್ಶನಕ್ಕೆ. ಅದಕ್ಕಾಗಿ ಸಮ್ಯಕ್ ದೃಷ್ಟಿ ವಿಚಾರ ಮಾಡ್ತಾನೆ, ಅಸಂಯಮಿಗಳಿಗೆ ವಂದನ ಮಾಡಿದ್ರೆ ನನ್ನ ಸಮ್ಯಕ್ ದರ್ಶನ ಹಾಳಾಗುತ್ತೆ. ಫೌಂಡೇಶನ್ ಹಾಳಾಯ್ತು ಅಂದ್ರೆ ಮನೆ ಹೆಂಗೆ ಉಳಿಯೋದು? ಅದಕ್ಕಾಗಿ ಹೇಳಿದ್ದಾರೆ ನೋಡ್ರಿ, सम्यक दर्शन के अभाव में ना तो ज्ञान ही सम्यक होता है और ना चारित्र ही होता है. सम्यक दर्शन अभावದಲ್ಲಿ ಜ್ಞಾನ ಸಮ್ಯಕ್ ಆಗಂಗಿಲ್ಲ, ಚಾರಿತ್ರ ಸಮ್ಯಕ್ ಆಗಂಗಿಲ್ಲ.
ಇಷ್ಟು ಕಡಕ್ ಹೇಳಿದಾರೆ ಆಚಾರ್ಯರು. ಮಹಾರಾಜರಿಗೆ ನೀವೇ ಕಡಕ್ ಹೇಳ್ತೀರಿ. ಇಲ್ಲಪ್ಪ, ಶಾಸ್ತ್ರಗಿಂತ ಹೇಳ್ತೀವಿ, ಸೂತ್ರ ಇಟ್ಕೊಂಡೇ ಮಾತಾಡ್ತೀವಿ ನಾವು. ಹಂಗೆ ಸುಮ್ಮನೆ ಮಾತಾಡೋರು ಮುನಿ ಮಹಾರಾಜರಿಗೆ ಸತ್ಯ ಮಹಾರಥಿ ಇರ್ತದೆ, ಭಾಷಾ ಸಮಿತಿ ಇರ್ತದೆ. ಹಂಗೆಲ್ಲ ತದ್ವ ಮಾತಾಡಿದ್ರೆ ಏನೇ ಮಹಾರಾಜ ಇದೆಯೇನೋ ಅಂತ ಕೇಳ್ತೀನಿ. ಮಾತಾಡಕ್ಕೆ ಬರಂಗಿಲ್ಲ, ಶಾಸ್ತ್ರ ಬಿಟ್ಟು ಹೋಗೋಕೆ ಬರಂಗಿಲ್ಲ. ನೀವೇನು ನಿಮ್ಮ ಮನೆ ಬಿಟ್ಟು ಬರೋಕ್ಕೆ ಹೋಗಂಗಿಲ್ಲಲ್ಲ, ಅದೇ ಥರ ನಮ್ಮ ಮನೆ ನಾವು ಬಿಟ್ಟು ಹೋಗಂಗಿಲ್ಲ. ನಮ್ಮ ಮನೆಗೆ ನಾವು ಇರೋದೆ. ನಿಮ್ಮ ಮನೆಯಲ್ಲಿ ಮರದ್ರಿ ಬಾರ್ ಹೇಳ್ತೀರಿ ಸುಮ್ಮನೆ ಅಲ್ಲಿಗೂ ನಮ್ಮ ಮನೆ ಅಂತ. ನಮ್ಮ ಮನೆಯಲ್ಲಿ ಇತ್ತು ಗೊತ್ತಾ, ಇದರಲ್ಲಿ ನಾವು ಓಡಾಡ್ತಿರ್ತೀವಿ. ಇದರಲ್ಲಿ ಆತ್ಮ ಇದೆ, ಆತ್ಮನಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಇದೆ. ಅದಕ್ಕೆ ಪೂಜೆ ಮಾಡೋದು ನೀವು. ಮತ್ತೆ ಯಾರಕ್ಕೆ ಮಾಡ್ತೀವಿ? ನಮ್ಮ ಶರೀರಕ್ಕೆ, ಈ ಶರೀರದಲ್ಲಿ ನಿಮ್ಮಂಗೆ ಸಪ್ತ ಧಾತು ಕೂಡೈತಿದ್ದವ್ರು. ನೀವು ಊಟ ಮಾಡ್ತೀರಿ, ನಾವು ಊಟ ಮಾಡ್ತೀವಿ. ನೀವು ಮಲಮೂತ್ರ ವಿಸರ್ಜನೆ ಮಾಡ್ತೀರಿ, ನಾವು ಮಾಡ್ತೀವಿ. ನಾವು ಮುಲಗ್ತೀವಿ, ನೀವು ಮುಲಗ್ಕೊಳ್ತೀರಿ, ನಿದ್ರೆ ಮಾಡ್ತೀರಿ, ಎಲ್ಲ ನಮ್ಮದು ಅದೇ ಐತಿ. ನಿಮ್ಮ ಶರೀರದಲ್ಲಿ ನಮ್ಮ ಶರೀರದಲ್ಲಿ ಏನು ಭೇದ ಇಲ್ಲ. ಆದರೆ ಮುನಿ ಮಹಾರಾಜರ ಆತ್ಮನಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅಂತಕ್ಕಂಥ ಉತ್ತಮ ಗುಣಗಳಿವೆ. ಅವರು ಎಲ್ಲಿ ನಗನ್ ದಿಗಂಬರ ದೇಶ ಕಾಣ್ತದೆ, ಅಲ್ಲಿ ನಿಮ್ಮ ಕೈ ಮತ್ತೆ ಜೋಡಿಸಿ ತಲೆ ಬಗ್ಗಿಸ್ಲಿಕ್ಕೆ ವಿಚಾರ ಬರ್ತಾವೆ. ನೀವೆಲ್ಲರೂ ಹೋಗ್ತಾ ಇರ್ತೀರಿ, ಭಾಳ ಶೃಂಗಾರ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಂದರೆ ಯಾರು ಕೈ ಮುಗಿತಾರೋ? ನೋಡ್ತಾರಷ್ಟೇ, ಬಾಲ್ಕನಿಯ ಬಂದ್ಕೊಂಡು ಹಿಂಗೆ ನೋಡ್ಕೊಡ್ತಾರೆ. ಅವ್ವ ಇದು ಯಾರು ಎಷ್ಟು ಶೃಂಗಾರ ಮಾಡ್ಕೊಂಡು ಹೊಂಟ್ಯಾರ, ಎಷ್ಟೇ ಅದು ಬಿಡ್ತಾರೆ, ಕೈ ಮುಗಿತಾರೋ? ಮಹಾರಾಜರು ಹೊಂಡ್ಲಿಕ್ಕರೆ ಏನೂ ಶೃಂಗಾರ ಇಲ್ಲ, ವಸ್ತ್ರ ಇಲ್ಲ, ಒಂದು ದಾಗನೇ ಇಲ್ಲ. ಕರೆ ಹೊಂಟ್ರು ಅಂದ್ರೆ ದೂರಿಂದನೇ ನೀವಂತೂ ಇರಲಿ. ನಾ ಜೈನ್ ಸಹಿತ ಕೈ ಮುಕ್ಕೊಂಡು ಇವರು ಭಗವಂತ ನೋಡ್ರಿ, ಇವರು ನಮ್ಮ ಭಗವಂತರು ನಡೆದಾಡುವಂತ ಭಗವಂತರ ರೂಪದಲ್ಲಿ ಬಂದಿದ್ದಾರೆ ಅಂಥೇಳಿ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾವುದಕ್ಕೆ ನಮಸ್ಕಾರ ಮಾಡ್ತಾರೆ? ಶರೀರಕ್ಕೆ ಇಲ್ಲ. ಒಂದೇ ತದ್ಗುಣ ಲಬ್ಧಿ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದನ್ನು ಧಾರಣ ಮಾಡಿ ಅನಂತ ಸಿದ್ಧ ಮಾರ್ಗೇಷ್ಟಿಗಳು ಅನಂತ ಗುಣಗಳನ್ನು ಪಡ್ಕೊಂಡಿದ್ದಾರೆ. भैया जी कन्नड़ आते नहीं होगी, समझ में आते होगी. सम्यक दर्शन आत्म सत्व की आस्था है. सम्यक दर्शन ಯಾನು ಅಂತ ಹೇಳ್ತಾ ಇದ್ ನೋಡ್ರಿ. ಹೇಳಬಿಡ್ತೀನಿ, ನಾ ಹೇಳವಾಯ್ತು ಬಿಡು, ಆದ್ರೂ ಕೂಡ ಕೇಳ್ಕೋಬೇಕಲ್ಲ. ಸಮ್ಯಕ್ ದರ್ಶನ್ ಆತ್ಮದ ಶ್ರದ್ಧಾನವೇ ಸಮ್ಯಕ್ ದರ್ಶನ ಅಂತ ಹೇಳಿದ್ರು ನೋಡ್ರಿ. ಆಸ್ತಾ ಏನ್ ಹೇಳಿದ್ದಾರೆ? ಸಮ್ಯಕ್ ದರ್ಶನ್ ಆತ್ಮ ಸತ್ತಾಕಿ ಶ್ರದ್ಧಾ, ಆಸ್ತಾ. ನನ್ನ ಆತ್ಮ ಇದ್ದಾನೆ, ಈ ಶರೀರದೊಳಗೆ ನನ್ನ ಆತ್ಮ ಇದ್ದಾನೆ. ನಂಬಿಕೆ ಐತಿಲ್ಲ? ಬೇರೆ ಆತ್ಮ ಬರ್ತಾನೋ? ಬರಂಗಿಲ್ಲ. ಯಾರಿಗಾರು ಭೂತ ಬಂತು ದರಿವಿ ಬಂತು ಅಂದ್ರೆ ಬೇರೆ ಅವ್ರ ಆತ್ಮನಿಗೆ ಆತ್ಮ ಬಂದು ಹೋಗ್ಕೇನ ಅಂತ. ಅವನು ಪೂರ್ವದ ಹಿಂಗೆ ಸತ್ತಿರ್ತಾರಲ್ಲ, ಆ ಆತ್ಮ ಬಂದಿದ್ರೆ ಹೋಗ್ತೈತೆ ಅಂತ ಅದಕ್ಕೆ ಕುಣಿತೈತಂತೆ. ಇದೆಲ್ಲ ಸುಮ್ಮನೆ ಇದು. ಆದರೂ ಕೂಡ ನಿಮ್ಮ ಆತ್ಮ ಇರ್ತಕ್ಕಂಥ ಸಮ್ಯಕ್ ದರ್ಶನ ಮಜು ಹೋಯ್ತಂತಂದ್ರೆ ಯಾವ ಆತ್ಮ ಬಂದು ಯಾರಿಗೂ ಕಾಡ್ಸೋಕ್ಕೆ ಸಾಧ್ಯ ಇಲ್ಲ. ಸಮ್ಯಕ್ ದರ್ಶನ ಪೈಲಬೇಕು. ನಿಮ್ಮ ಆತ್ಮನ ವಿಶ್ವಾಸವೇ ಸಮ್ಯಕ್ ದರ್ಶನ, ಮತ್ತೇನು ಬೇರೆ ಅಲ್ಲ. ನಿಮ್ಮ ಆತ್ಮನ ವಿಶ್ವಾಸವೇ सम्यक दर्शन और स्वस्वरूप विषयक दृष्टि निश्चय है. निश्चय मैं कौन हूँ, क्या हूँ, कैसा हूँ, इसका निर्णय सम्यक दर्शन द्वारा ही होता है. ಸ್ವಸ್ವರೂಪಕ್ಕೆ ನಿಶ್ಚಯ ಮಾಡ್ಕೊಳ್ಳೋದು, ನನ್ನ ಸ್ವರೂಪವನ್ನು ನಿಶ್ಚಯ ಮಾಡ್ಕೊಳ್ಳೋದು. ನಾನು ಯಾರು, ನಾನು ಹೆಂಗಿದ್ದೇನೆ, ಮತ್ತೆ ನಾನು ಏನಿದ್ದೇನೆ, ಕ್ಯಾ ಹೇ, ಕೈಸಾ ಹೂ, ನಾನು ಯಾರು, ಕೋನ್ ಹೂ, ನಾನು ಯಾರು, ಆತ್ಮ. ಹೆಂಗಿದ್ದೇನೆ? ಕಪ್ಪಿದ್ದೇನೆ, ಬೆಳ್ಳಿದ್ದೇನೆ, ಹಿಂಗೆ ಇಲ್ಲ.
ನನ್ನ ಆತ್ಮ ಹೆಂಗೆ ಪರಮಾತ್ಮ ಇದ್ದಾರಲ್ಲ ಹಾಗೆ ನನ್ನ ಆತ್ಮ ಇದ್ದಾನೆ. कैसा है? अभी राग द्वेषी है. ऐसा हो सकता है. ಹಾಗೇ ಆಗ್ಬೋದು. ಹೆಂಗೆ ಸಿದ್ಧ ಪರಮಾತ್ಮರಾಗಿರಲ್ಲ ಆ ಥರ ಇದು ವಿಶ್ವಾಸ ಇಟ್ಟುಕೊಳ್ಳೋದೇ ಸಮ್ಯಕ್ ದರ್ಶನ. ಅದೇ ಸ್ವರೂಪಿನಾಗಿದ್ದೇನೆ, ಇದರಿಂದನೇ ಸಮ್ಯಕ್ ದರ್ಶನ ಆಗ್ಲಿಕ್ಕೆ ಸಾಧ್ಯ ಐತಿ. ಕರೆ ದೇವ್ ಗುರು ಶಾಸ್ತ್ರ ಮನಸ್ಸರು ಕೂಡ ಸಮ್ಯಕ್ ದರ್ಶನ ಆಗಂಗಿಲ್ಲ ಆತ್ಮ ವಿಶ್ವಾಸ ಇಲ್ದಿದ್ರೆ. ಮೊದಲು ಕರೆ ದೇವ ಶಾಸ್ತ್ರಗುರು ನಂಬಿಕೆ ಬೇಕಂತೆ ಬೇಡ ಅಂತಲ್ಲ, ಕರೆ ಇಷ್ಟೇ ಮನಸ್ಸರು ಕೂಡ ಸಮ್ಯಕ್ ದರ್ಶನ ಆಗಂಗಿಲ್ಲ. ಸಮ್ಯಕ್ ದರ್ಶನ ಭಾಳ 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 ಏನೈತಿ, ಇಂಗ್ಲೀಷಲ್ಲಿ ಏನೈತಲ್ಲ ಡಿಫಿಕಲ್ಟ್, ಭಾಳ ಕಠಿಣ ಐತಿ, ಭಾಳ ಕಠಿಣ ಐತಿ. ಆ ಕಠಿಣ ಇದ್ದಂಥದ್ದನ್ನು ಇಲ್ಲಿ ಪ್ರಾಪ್ತ ಮಾಡ್ಕೊಂಡ್ರೆ ಅಂದರೆ ನೀವು ಸಿದ್ಧಚಕ್ರ ವಿಧಾನ ಮಾಡೋದು ನಿಮಗೆ ಭಾಳ ಸಾರ್ಥಕ ಆಗ್ತದೆ, ಭಾಳ ಸಾರ್ಥಕ ಆಗ್ತದೆ. ದಶಲಕ್ಷಣ ಮಾಡ್ರಿ, ಷೋಡಸ್ಕಾರಣ ಮಾಡ್ರಿ, ಎಲ್ಲ ಸಾರ್ಥಕ ಆಗ್ತದೆ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ರಿ. ಮಾಡ್ಕೊತೀರಿ? ಆಗತ್ತಿಲ್ಲ, ಭಾಳ ಖರ್ಚೇನಾಗಲ್ಲ, 1 ಲಕ್ಷ ರೂಪಾಯಿ ಖರ್ಚಾಗಲ್ಲ. ಮಾರಾದ್ರೆ ನಾವು ತಗೊಂಡೇ ಬರ್ತೀವಿ, ಎಲ್ಲಿ ಐತೆ ಹೇಳ್ರಿ ನೀವು, ನಾವು ಹೇಳ್ರಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊ ಬರ್ತೀರಿ ಹೇಳಿ. ಇಲ್ಲಿ ಎಷ್ಟೆಷ್ಟು ಅಂಗಡಿ ಕುಂತೀವಲ್ಲ ಅವೆಲ್ಲ ಒಳಗೆ ಐತದ. ಎಲ್ಲರ ಆತ್ಮನೇ ಐತಿ, ಶ್ರದ್ಧಾ ಬೇಕಷ್ಟೆ. ಎಲ್ಲೂ ಹೋಗೋದು ಬೇಡ, ಉಪವಾಸ ಮಾಡೋದು ಬೇಡ, ಹಣ ಕೊಡೋದು ಬೇಡ, ಎಲ್ಲಿ ಭಾಳ ತ್ರಾಸ ಮಾಡ್ಕೊಳ್ಳೋದು ಬೇಡ. ಅದೇ ಸಮ್ಯಕ್ ದರ್ಶನ. ಅಂದು ಭಕ್ತಿ ಬಿಡೋದು, ಅಂದು ಶ್ರದ್ಧಾ ಬಿಡೋದು, ಮೂಢನಂಬಿಕೆ ಬಿಡೋದು, ಇದೇ ಸಮ್ಯಕ್ ದರ್ಶನ. ಮೂಢನಂಬಿಕೆ ಅಂದ್ರೆ ಏನ್ರಿ? ಇಲ್ಲಿ ಸಿದ್ಧ ಚಕ್ರ ಮಾಡೋದು, ಷೋಡಶಕಾರಣ ಧರ್ಮ ಮಾಡೋದು, ದಶಲಕ್ಷಣದ ಉಪವಾಸ ಧರ್ಮ ಮಾಡೋದು, ಶಿಖರ್ಜಿ ಯಾತ್ರ, ಗಿರ್ನಾರ್ ಯಾತ್ರ, ಇಲ್ಲೆಲ್ಲಿ ಯಾತ್ರ ಮಾಡಿ ಆಮೇಲೆ ಇಲ್ಲಿ ಬಂದು ಎಲ್ಲಿ ಗುಣ ಇಲ್ಲ, ಎಲ್ಲಿ ಮೂಗಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಅಲ್ಲಿ ಹೋಗಿ ಅಗರಬತ್ತಿ ಹಚ್ಚಿ ದರ್ಶನ ಮಾಡೋದು. ಸಮ್ಯಕ್ ದರ್ಶನ ಐತೆ. ಏನು ಉಳಿತು ಮಾಡಿ ಅಕ್ಕಗಳ, ಏನು ಉಳಿತು ಮಾಡಲಿ. ಗುಣಕ್ಕೆ ನಮಸ್ಕಾರ ಮಾಡ್ತಾರೋ, ಯಾವ್ದು ನಮಸ್ಕಾರ ಮಾಡ್ತೀರಿ? ಮಾಡಿದ್ರಿ ಎಲ್ಲರೂ ಹೋಗ್ತಾರ್ರಿ, ನಾವು ಹೋಗಿದ್ರಿ ಹೆಂಗಾಗತ್ತು? ನೀವು ಹೇಳ್ತಿರ್ಕರೆ ಎಲ್ಲರೂ ಹೋಗ್ತಾರೆ, ನಾವು ಹೋಗ್ತೀರಿ ಹೆಂಗಾಗತ್ತು? ಅಯ್ಯೋ, ಸಿದ್ಧ ಪರಮೇಷ್ಠಿಗಳು ಹಂಗೆ ಹೇಳ್ತಾ ಕೂತ್ಕೊಂಡಿರೋ, ಅವರೆಲ್ಲ ಇಲ್ಲೇ ಇದ್ದಾರೆ ಮಜ್ಗೊಂದು, ನಾ ಹೆಂಗೆ ಸಿದ್ಧ ಪರಮೇಷ್ಠಿ ಆಗಲಿ ಆಗ್ತಿದ್ರು ಅವರು. ನಮ್ಮ ಆತ್ಮಶ್ರದ್ಧಾ ನಂಬಿಕೆ ಇದ್ದವರು ಮತ್ತೊಬ್ರು ಹೋಗ್ತಾರೆ ಅಂತ ನೋಡಂಗಿಲ್ಲ. ನಮ್ಮ ಆತ್ಮವಿಶ್ವಾಸ ಐತೆ ಅಂತಿದ್ರೆ, ವಿಶ್ವಾಸ ಇದ್ದವರು ಸಮ್ಯಕ್ ದರ್ಶನ ಉಳಿಸ್ಕೋಬೇಕಂತ ಇದ್ದವರು ಯಾರು ಹೋಗದೇ ಇರಲಿ, ಅವ್ರು ಮಾತ್ರ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಜಿನೇಂದ್ರ ಭಗವಂತ ಅನ್ಯತಾ ಶರಣಂ ನಾಸ್ತಿ ಅಂದಿರ್ಬಿಡ್ತಾರೆ. ಬಾ ಅಂತ ಕರೆದ್ರೆ ಏನ್ ಹೇಳ್ತಾರೆ? ಬಾ, ಎಲ್ಲರೂ ಹೋಗ್ಯಾರೆ, ಮಹಾರಾಜರು ಹಂಗೆ ಕೂಗ್ತಾ ಇರ್ತಾರ ಅವ್ರು, ಬಾ ಹೋಗೋಣ, ಅನ್ಯತಾ ಶರಣಂ ನಾಸ್ತಿ ಅಂತ ಹೇಳ್ಬಿಡೋದು ಅವರಿಗೆ. ಏನ್ ಹೇಳೋದು ಹೇಳ್ರಿ ಅಕ್ಕುಗಳ, ಯಾರಿಗೆ ಹೇಳೋದು? ಯಾರು ಕರೆದ್ರು ಬಾ ಹೋಗೋಣ, ಎಲ್ಲರೂ ಹೋಗ್ತಾರೆ, ನೀವು ಹೋಗಿದ್ರೆ ಮತ್ತೇನು ತೊಂದರೆ ಆಯ್ತು ಅಂದ್ರೆ ಅಂತ ಹೇಳ್ತಾರೆ. ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ. ನಿಮ್ಗೆ ಗೊತ್ತಾಗಲ್ಲ, ರಕ್ಷ ಜಿನೇಶ್ವರ, ಅವರೇ ರಕ್ಷಣೆ ಮಾಡ್ತಾರೆ ನಮ್ಮನ್ನ, ಮತ್ತೆಲ್ಲ ಹೋಗ್ಲಿ ಕರಿತೀಯ ನೀನು? ಹಿಂಗೆ ದರ್ಶನ ಪಾಠದಿಂದ ಜಗಳ ಮಾಡೋದು ಎಲ್ಲರಿಗೂ ಬರ್ತದ. ಅದನ್ನೇ ಹೇಳ್ಬಿಡೋದು. ಅಲ್ಲ, ಇದು ಮಾರ್ಗ ಐತಿ, ಬಾ, ಇದು ಒಂದು ಸಂಸಾರದ ಇದ್ದವ್ರೆ ನಮ್ಗೆ ಬೇಕು. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳೋದು ಅವರಿಗೆ. ಮಹಾರಾಜ್ ಏನು ಜಗಳ ಮಾಡ್ತೀರಿ ಅಂತ ಕೇಳ್ತೀರಿ? ಇಲ್ಲ, ಹಿಂಗೆ ಹೇಳೋದು ಅವ್ರಿಗೆ. ಏನು ಹೇಳೋದು? ಸೂತ್ರ ಹೇಳೋದು. ಅದೇನು ನೀ ಯಾರು ನಂಗೆ ಅರ್ಥ ಆಗಿಲ್ಲ ಅಂತಾರೆ. ಅರ್ಥ ಆಗಿಲ್ಲ. ಜೀವಾಶ್ರವ ತತ್ವ
ಅಂಥೇಳಿ ಯಾವುದೊಂದು ಏನೊಂದು ಕೇಳ್ತಾರ. ಜೀವ ಅಜೀವ ಆಶ್ರವ ಬಂಧ ಸಂಹಾರ ನಿರ್ಜರ ಮೋಕ್ಷ ತತ್ವಂ. ಶ್ರದ್ಧಾ ಇಡು. ಅವ ಅರ್ಥ ಹೇಳಕ್ಕೆ ನಮಗೆ ಪುರ್ಸತೆ ಇಲ್ಲ. ಚಾತುರ್ಮಾಸ ಮುಗೀತು, ಅರ್ಥ ಹೇಳ್ತಾ 3ನೇ 4ನೇ ಅಧ್ಯಾಯ ಕೂತ್ಕೊಂಡಿವಿ ಇನ್ನು. ಹಿಂದೆ ಇದೇ ಹೇಳೋದು. ನಮಗೆ ಶ್ರದ್ಧಾ ಐತಿಲ್ಲೋ ಜಿನವಾಣಿ ಮೇಲೆ? ಐತೆ ನಿಮ್ಗೆ ಶ್ರದ್ಧಾ ಐತಿ? ಯಾರಿಗೆ ಶ್ರದ್ಧಾ ಇಲ್ಲ ಕೈ ಎತ್ರಿ. ಶ್ರದ್ಧಾ ಇಲ್ಲ? ಶ್ರದ್ಧಾ ಐತಿ. ಎಷ್ಟು ಪ್ರವಚನ ಕೇಳಿದ್ರಿ ನೀವು? ಎಷ್ಟು ಪ್ರವಚನ ಕೇಳಿದ್ರಿ? ಎಷ್ಟು ಸ್ವಾಧ್ಯಾಯ ಮಾಡಿದ್ರಿ? ಎಷ್ಟು ನೊಂಪಿ ಮಾಡಿದ್ರಿ? ಯಾಕೆ ಶುರುವಾಗ ಚಿಂತನೆ ಮಾಡಿ ಸ್ವಲ್ಪ ಸಿಟ್ಟು ಮಾಡ್ರಿ. ಯಾರ ಮೇಲೆ? ಮಹಾರಾಜ ಮೇಲಲ್ಲ. ಮಹಾರಾಜರ ಮೇಲೆ ಸಿಟ್ಟು ಮಾಡೋದಿಲ್ಲ, ಭಗವಂತರ ಮೇಲೆ ಸಿಟ್ಟು ಮಾಡೋದಿಲ್ಲ, ನಮ್ಮ ಮೇಲೆ ಸಿಟ್ಟು ಮಾಡಬೇಕು. ಈ ಆತ್ಮ ಏನೇನು ಮಾಡಿ ಬಂದಿದ್ದಿ? ಮಾಡಬಾರ್ದಿಲ್ಲ, ಮಾಡಿದೆ ನೀನು. ತಿಂದೆ, ಉಂಡೆ, ಮದುವೆ ಆದೆ, ಮಕ್ಕಳು ಹೆತ್ತೆ, ಏನೇನು ಮಾಡಿ ಬಂದೆ? ಎಲ್ಲ ಮಾಡಿದೆ. ನೀ ಸಮ್ಯಕ್ ದರ್ಶನ ಯಾಕೆ ಧಾರಣ ಮಾಡ್ತಾ ಇಲ್ಲ? ಯಾರಿಗೆ ಕೇಳ್ದ? ಸೊಸೆ ಅತ್ತಿ ಕೇಳೋದಿಲ್ಲ, ನಮ್ಮ ಆತ್ಮನಿಗೆ ಕೇಳೋದು. ಸಮ್ಯಕ್ ದರ್ಶನ ಯಾಕೆ ಧಾರಣ ಮಾಡಿಲ್ಲ? ಇದು ಒಂದು ಬಾಕಿ ಐತಿ ನೋಡಿ, ಎಲ್ಲ ಮಾಡಿದೆ ನೀ ಮಾಡ್ಕೋ. ಹೀಗೆ ಶ್ರದ್ಧಾ ಮಾಡಿ ಆತ್ಮಿತ್ವ ವಿಶ್ವಾಸ ಇಟ್ಟು ಆ ತತ್ವದ ಮೇಲೆ ನಮ್ಮ ಸಮ್ಯಕ್ ದರ್ಶನ ಆಗುತ್ತೆ ಅಂದ್ರೆ ಮಾತ್ರ ನಮ್ಮ ಮುಂದೆ ಈ ಮೋಕ್ಷ ಸಿಗ್ತದ. ಇಲ್ಲ ಅಂತ ಇಲ್ಲ. ಈ ಶ್ರದ್ಧಾ ಇಟ್ಟು ಮಾಡುವುದೇ ನಿಮ್ಮದು ಈ ಸಿದ್ಧ ಭಗವಂತರ ಆರಾಧನೆ ಮಾಡುವಂಥ ಸಾರ್ಥಕತೆ ಇದೆ. ಆತ್ಮ अनात्म चैतन्य और जड़ की आलोक में ही आत्मया निश्चय करती है कि अनंत अतीत में जब पुद्गल का एक कण भी मेरा अपना नहीं हो सकता है, तब अनागत में वहाँ मेरा कैसे हो सकता है? ಅನಾಗತ ಹಿಂದೆ ಬಿಟ್ಟಿದೆಲ್ಲ ಒಂದು ಪುದ್ಗಲ ಪರಮಾಣು ಸಹಿತ ಅಂದಿಲ್ಲ ಅಂದ್ರೆ ಇನ್ನು ಮುಂದೆ ಬರುವಂತ ಈ ಶರೀರ ಎಲ್ಲ ನನ್ನ ಪುದ್ಗಲ ನನ್ಗೆ ಹೆಂಗಾಗೋದು? ಇದು ಆಗಂಗಿಲ್ಲ. ವರ್ತಮಾನ ಕ್ಷಣ ಮೇ ತೋ ಉಸೆ ಅಪ್ನಾ ಮಾನನಾ ನಿತಾಂತ ಭ್ರಮ ಹೇ. ಈಗಿರ್ತಕ್ಕಂಥ ಏನೈತಲ್ಲ ವಸ್ತ್ರ ಆಭರಣ ಶರೀರ ಮಕ್ಕಳು ಮರಿ ಕುಟುಂಬ ನಂದಂತ ಹೇಳ್ಕೊಳ್ಳೋದು ವಿಚಾರ ಮಾಡೋದು ಇದೇನೈತಿ ನಿತಾಂತ ಭ್ರಮೆ ಐತಿ. ಇದು ನಮ್ದಲ್ಲ ಇದು. ಆದ್ರೆ ಮೇ ಹೂ ಔರ್ ಪುದ್ಗಲ್ ಹೇ. ನಾನೇ ಇದ್ದೀನಿ, ಪುದ್ಗಲ್ ವಸ್ತು ಪುದ್ಗಲ್ ಐತಿ. ಒಂದು ಹಾಡು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? सोना चांदी पुद्गल की सेना है. ಏನಾಯ್ತು ನಂಗೆ ಬರಲ್ಲ. आत्म कभी पुद्गल नहीं हो सकती और पुद्गल कभी आत्म नहीं हो सकती. ಇನ್ನು ತಿಳ್ಕೋಬೇಕು ನೋಡ್ರಿ ಸಿದ್ಧ ಭಗವಂತರ ಆರಾಧನೆ ಮಾಡೋರು. ಆತ್ಮ ಯಾವಾಗಲೂ ಪುದ್ಗಲ್ ಆಗಂಗಿಲ್ಲ, ಪುದ್ಗಲ್ ಯಾವಾಗಲೂ ಆತ್ಮ ಆಗಂಗಿಲ್ಲ. ಆತ್ಮನೇ ಇರ್ತಾನೆ, ಪುದ್ಗಲನೇ ಇರ್ತದೆ. ನಾವು ಯಾವ್ದು ವಸ್ತ್ರ ಹಾಕೊಳ್ರಿ, ಯಾವ್ದು ಆಭರಣ ಹಾಕೊಳ್ರಿ, ಎಷ್ಟು ಬೇಕಾದ್ರೂ ಶರೀರ ಶೃಂಗಾರ ಮಾಡ್ರಿ, ಇದು ಯಾವುದಕ್ಕೆ ಶೃಂಗಾರ? ಇದು ಅಕ್ಕಗಳ ಇಲ್ಲ, ನಾ ಚಂದ ಕಾಣಕ್ಕ. ಯಾವ ಚಂದ ಕಾಣಕ್ಕ? ಈ ಧೂಳು ಮೈ ಶರೀರ ಚಂದ ಕಾಣೋದು ಅಷ್ಟೇ. ಇದ್ರಾಗ ಆತ್ಮ ಚಂದ ಕಾಣಂಗಿಲ್ಲ. ಆತ್ಮ ಯಾವಾಗ ಚಂದ ಕಾಣ್ತಾನ ಗೊತ್ತಾ? ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವನ್ನು ಧಾರಣ ಮಾಡಿದಾಗಲೇ ಆತ್ಮ ಪೂಜ್ಯನಾಗ್ತಾನೆ. ಬಿಟ್ರೆ ಇಲ್ಲ ಅಂತಂದ್ರೆ ಅಪೂಜ್ಯನಾಗಿರ್ತಾನೆ. ನೀವು ಎಲ್ಲರೂ ಪ್ರಯತ್ನ ಪಟ್ಟಿರಿ ಅಂದ್ರೆ ನಿಮ್ಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಪ್ರಾಪ್ತ ಆಗೇ ಆಗ್ತದೆ. ಈಗ ಆಗದಿದ್ರು ಕೂಡ ಮುಂದೆ ಆಗ್ತದೆ. ಎಷ್ಟು ಜನ ಪ್ರಾಪ್ತ ಮಾಡಿದ್ದಾರೆ? ಎಷ್ಟೆಷ್ಟು ಜನ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿ ಕೈ ಎತ್ತಿರೋಣ? ಪಕ್ಕ ನಾನು ಸಮ್ಯಕ್ ದೃಷ್ಟಿ ಇದ್ದೀನಿ ಅಂತೇಳಿ ಪಕ್ಕ ಇದ್ದವ್ರು ಕೈ ಎತ್ತಿರೋಣ. 1 2 3 4 5 6 7 8
9, 10, 11, 12, 13, 14 ಅಲ್ಲೂ ಇದ್ದಾರೆ ಹಿಂದೆ. 15, 16, 17, 18, 19, 20, 21, 22, 23. ಭಾಳ ಕಮ್ಮಿ ಇದಾರಲ್ಲ. ಅವ್ರಿಗೆ ವಿಶ್ವಾಸದಿಂದ ಬೈಯೋದಿ. ನಮ್ಗೆ ಸಮಯ ದರ್ಶನ ಬಗ್ಗೆ ಇವ್ರಿಗೆ ತಿಳಿಸಿ ಹೇಳ್ಬೇಕು ವಯಸ್ಸು. ಸಮಯ ದರ್ಶನ ದಾಳ ಮಾಡ್ರಿ. ನಾನು ಕಳಕಳಿಯಿಂದ ಕೇಳಕೊಂತ ಇದ್ದೀನಿ. ನಮ್ಮ ಮನೆಗೆ ಬರ್ರಿ ಅಂತಿರಲ್ಲ ನೀವು. ನಾವು ಒಂದು ಕಳಕಳಿಲ್ಲ ನಿಮ್ಮ ಮನೆಗೆ ಕೇಳ್ಕೊಂತ ಇದ್ದೀವಿ. ಸಮಯ ದರ್ಶನ ದಾಳ ಮಾಡ್ರಿ ಅಕ್ಕ. ನಾವು ನಿಮ್ಮವ್ರಂತ ತಿಳ್ಕೊಳ್ರಿ. ನಾನು ಹೇಳ್ತಾ ಇದ್ದೀವಿ. ಅದು ಯಾವಾಗಾಗಿತ್ತು ಕೇಳಿ. ಕೈ ಎದ್ದವರಿಗೆ ಯಾವ ಸಮಯ ದರ್ಶನ ಪ್ರಾಪ್ತ ಆಗೈತೆ ವೈಯಜ್ಜಿ ಕೇಳ್ತಾ ಇದ್ದಾರೆ. ಸಮಯ ದರ್ಶನ ಭಾಳ ಪ್ರಕಾರ ಇದಾವೆ. ಉಪಸಾಂಕ್ಷಾಯಿಕ ಇವು 3 ಸಮಯ ದರ್ಶನ ಯಾವ ಪ್ರಾಪ್ತ ಆಗೈತೆ ನಿಮ್ಗೆ ಅದು ಆಮೇಲೆ ಕೇಳ್ಕೊಂತೀವಿ. ಇರ್ಲಿ ಕರೆ ಸಮಯ ದರ್ಶನ ಐತೆ ಇಲ್ಲೋ ಐತೆ ಅಂತಂದ್ರೆ ನೀವು ನಿಶ್ಚಿತ ಭವ್ಯರಾದ್ರಿ. ನಿಶ್ಚಿತ ನೀವು ಭವ್ಯರು. ಸಮ್ಯಕ್ ದರ್ಶನ ಒಂದು ಸರಿ ಆದ್ರೂ ಆತ್ಮ ಟಚ್ ಆಗಿ ಹೋಯ್ತು ಅಂದ್ರೆ ಅದು ಭವ್ಯ ಜೀವ. ಅದು ಯಾವಾಗಲೂ ಒಂದಲ್ಲ ಒಂದು ಸರಿ ಮೋಕ್ಷಕ್ಕೆ ಹೋಗುತ್ತೆ. ಇದು ಭರವಸೆ ಇದೆ, ಆತ್ಮವಿಶ್ವಾಸ ಐತೆ. ಸಮ್ಯಕ್ ದರ್ಶನ ಆಗಿಲ್ಲ ಅಂದ್ರೆ ಭವ್ಯನ ಪಹಚಾನ ಆಗಂಗಿಲ್ಲ. ಭಾಳ ಕಠಿಣ. ಸಮ್ಯಕ್ ದರ್ಶನ ಆಯ್ತು ಅಂತ ನಿಮಗೆ ವಿಶ್ವಾಸ ಇಟ್ಕೊಳ್ರಿ, ನನ್ನ ಆತ್ಮ ಭವ್ಯ ಐತಿ. ಇನ್ನು ಸಾಕು ಮಹಾರಾಜ್ ರೀ. ಸೋದರವಿಂದ್ರೆ ಕ್ಷಾಯಿಕ ಸಮಯ ದರ್ಶನ ಇರ್ತಾರಲ್ಲ. ಸೋದರದಿಂದ ನಿಶ್ಚಿತ ಕ್ಷಾಯಿಕ ಸಮಯ ದೃಷ್ಟಿ. ಸಚಿದೇವಿನೂ ಕೂಡ ಸಚಿದೇವಿ ಇದೇ ಭಾವದಿಂದ ಆ ಸಚಿದೇವಿ ಇದೇ ಭಾವದಲ್ಲೇ ತಯಾರು ಮಾಡಿರ್ತಾಳೆ. ಮುಂದಿನ ಮುನಿ ಆಗಬೇಕು, ಮುಂದಿನ ಭಾವದಲ್ಲ ಮುನಿ ಆಗಬೇಕು. ನಿಮಗೆಲ್ಲ ಆಸೆ ಐತಿಲ್ಲೋ? ಯಾರ್ಯಾರಿಗೆ ಆಸೆ ಐತೆ ಮುಂದಿನ ಭಾವದಲ್ಲಿ ಮುನಿ ಆಗ್ಬೇಕಂತ? ಈ ಭಾವದಲ್ಲಿ ಆಗಲ್ಲ ಬಿಡ್ರು, ಮುಂದಿನ ಭಾವದಲ್ಲಿ ಇರೋದು ಎಲ್ಲರಿಗೂ ಆಸೆ ಐತೆ. ಕೆಲವರಿಗೆ ಇನ್ನೂ ಆಸೆ ಇಲ್ಲ. ಮುನಿ ಆಗ್ದಿನ ಮೋಕ್ಷಗಂಗಿಲ್ಲ, ಇದು ನಿಶ್ಚಿತ. ಸಚಿದೇವಿ ಮುಂದಿನ ಜನ ನಿಶ್ಚಿತ ಮೋಕ್ಷಕ್ಕೆ ಹೋಗುವಂತ ಟಿಕೆಟ್ ಅನ್ನ ಖರೀದಿ ಮಾಡಿಟ್ಕೊಂತಾಳೆ. ತೀರ್ಥಂಕರ ಬಾಲಕನನ್ನ ಎತ್ತಿ, ತೀರ್ಥಂಕರ ಬಾಲಕನ ಫಸ್ಟ್ ಎತ್ತೋಳು ಅವಳೇ, ತಾಯಿ ಎತ್ತಂಗಿಲ್ಲ. ಅವಳ ತಾಯಿ ಸತಿ ಎತ್ತಂಗಿಲ್ಲ. ತೀರ್ಥಂಕರ ಬಾಲಕನನ್ನ ಕೈಗಳಲ್ಲಿ ಹಿಡಿಯೋಳು ಯಾರು? ಸಚಿದೇವಿ. ಅದಕ್ಕಾಗಿ ಮೋಕ್ಷ ಅವಳಿಗೆ. ಕೈಯಲ್ಲಿ ಎತ್ತಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ, ನೃತ್ಯ ಮಾಡ್ತಾಳೆ. ಪಂಚ ಕಲ್ಯಾಣ ನೋಡಿದ್ರೆ ನಾಟಕ ನೋಡಿದ್ರಿ? ಸೋದರವಿಂದ್ರ ಆಳ್ತಾ ಸೋದರನಿರ್ಮ ಸಚಿದೇವಿ ಕಾಲಿಗೆ ಬೀಳ್ತಾನೆ, ನನಗೆ ಕೊಡು ಅಂತ ಕಾಲಿಗೆ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ. ಸಚಿದೇವಿ ನನಗೊಂದು ಸ್ವಲ್ಪ ಕೊಡಮ್ಮ, ನೀನು ಒಬ್ಬಳೇ ಸುಖ ತಗೊಳ್ತಾ ಇದ್ದಿ. ಅಂತೇಳಿ ಮಾಸ್ತರ್ ಅವಳು ಕೊಡಂಗಿಲ್ಲ. ಆಮೇಲೆ ಬೇಡ ಆಮೇಲೆ ಅವಳಿಗೆ ಕರುಣ ಬರ್ತತೆ. ತಗೊಳ್ಳಿ ಪತಿ ಅಲ್ಲ, ಅರ್ಧಾಂಗಿನಿ, ನನ್ನ ಸುಖನೂ ಕೂಡ ಅವಳು ತಗೋಬೇಕು ಅಂತೇಳಿ ಅವಳು ಏನ್ ಮಾಡ್ತಾಳೆ, ಸೋದರ ಮಿಂದ ಕೈ ಕೊಡ್ತಾಳೆ. ಸೋದರ ಮಿಂದ್ರಿಗೆ ಇಷ್ಟು ಖುಷಿ ಆಗುತ್ತೆ. ಅವನು ನೆಲದ ಮೇಲೆ ಇರಂಗಿಲ್ಲ. ನಾನಾ ಪ್ರಕಾರವಾಗಿ ನಾಚ ಕಡಿತಾನೆ. ಆಮೇಲೆ ಒಂದು ಕಣ್ಣಿಲ್ ತೃಪ್ತ ಆಗಂಗಿಲ್ಲ, 1000 ಕಣ್ಣು ಮಾಡ್ಕೊಂಡು ನೋಡ್ತಾನೆ. 1008 ಕಣ್ಣು ಮಾಡಿ ನೋಡ್ತಾನೆ ತೀರ್ಥಂಕರ ಬಾಲಕನನ್ನ. ಇಷ್ಟು ಪುಣ್ಯ ಕಟ್ಕೊಂತಾನ ಗೊತ್ತಾ? ಮುಂದಿನ ಜನ್ಮದಲ್ಲಿ ಅವನಿಗೂ ಕೂಡ ತದ್ಗೌ ಮೋಕ್ಷಗಾಮಿ, ಮುಂದೆ ಹೋಗಿ ಮೋಕ್ಷಕ್ಕೆ ಹೋಗವ. ಆ ಭಾವದಿಂದಲ್ಲ ಮನುಷ್ಯ ಆಗಿ ಮುನಿಯಾಗಿ ಹೋಗೋದು. ದೇವತೆಗಳು ಸೀದಾ ಮೋಕ್ಷಕ್ಕೆ ಹೋಗಂಗಿಲ್ಲ ಯಾರು. ಸೀದಾ ಇಲ್ಲಿ ಬಂದೇ ಮನುಷ್ಯ ಆಗಿ ದೀಕ್ಷಾ ತಗೊಂಡು ಕರ್ಮ ನಾಶ ಮಾಡೇ ಹೋಗ್ಬೇಕು. ಅವ ತೀರ್ಥಂಕರರು ಅಭಿಷೇಕ ಆಗಿ ಬರ್ತಾರಲ್ಲ, ಅಭಿಷೇಕ ಆಗಿ ಪಾಂಡವ ಶಿಲೆಯನ್ನು ತಗೊಂಡು ಬಂದು ತೀರ್ಥಂಕರರ ಒಂದು ರಾಜ ದರ್ಬಾರದಲ್ಲಿ ತಾಯಿ ತಂದೆಯನ್ನ ಸಿಂಹಾಸನ ಕೂಡಿಸಿ ಮತ್ತೊಂದು ಸಿಂಹಾಸನಲ್ಲಿ ತೀರ್ಥಂಕರ ಬಾಲಕನನ್ನ ಕೂಡಿಸಿ ತಾಂಡವ ನೃತ್ಯ ಮಾಡ್ತಾನೆ. ಎಲ್ಲರ ಮುಂದೆ ಲಾಕು ಜೀವ ಕುಂತಿರ್ತಾವ ನೋಡಕ್ಕೆ. ತಾಯಿ ತಂದೆನೂ ಕುಂತಿರ್ತಾರೆ. ತಾಂಡವ ನೃತ್ಯ ಒಂದೇ ಅಲ್ಲ,
ಅವ್ನು ಹಿಂಗೆ ಮಾಡ್ತಾನೆ. ನೀವು ಹಿಂಗೆ ಪಿಕ್ಚರ್ ಹಿಂಗೆ ವಿಡಿಯೋ ತಕ್ಕೊಂಡು ಆಮೇಲೆ ಪಡ್ದ ಹಚ್ಚಿ ನೋಡ್ತಿರಲ್ಲ, ಆ ಥರ ಅಲ್ಲಿ ಆ ದೃಶ್ಯ ಅಲ್ಲ, ಹೆಂಗೆ ಅಭಿಷೇಕ ಆಗಿತ್ತು ಅದನ್ನೆಲ್ಲ ಅವನು ತೋರಿಸ್ತಾನೆ ಇಲ್ಲಿ ಎಲ್ಲರಿಗೂ. ತನ್ನ ಶರೀರದಿಂದಲೇ ನೋಡ್ರಿ ಇಷ್ಟು ಚಮತ್ಕಾರ ಇರ್ತದೆ ಇಂದ್ರನಲ್ಲಿ. ಹೆಂಗೆ ಜನ್ಮಾಭಿಷೇಕ ಆಗಿತ್ತು ಪಾಂಡವ ಸೇನೆಯಲ್ಲಿ, ಯಾವ ಥರ ದೇವತೆಗಳು ನೀರು ಸುರಿಗಿರೋ ಅದನ್ನೆಲ್ಲ ಪಿಕ್ಚರ್ ಮಾಡಿ ತೋರಿಸ್ತಾನೆ ತನ್ನ ಶರೀರದಿಂದಲೇ. ಇಷ್ಟು ಅವನಿಗೆ ವಿದ್ಯೆ ಇರ್ತದೆ ಇಂದ್ರನಲ್ಲಿ. ಆ ಒಂದು ಪಾಠ ಹಾಕೋದು ಯಾಕೆ, ನಾವು ಸಹಿತ ಅಂತ ಮಹಾ ಪಂಚ ಕಲ್ಯಾಣದ ಹೋಗಿ ಪೂಜೆ ಮಾಡುವಂತ ಅವಸರ ನಮಗೂ ಸಿಗಲಿ, ಸಾಕ್ಷಾತ್ ಇಂದ್ರ ಆಗುವಂತ ಮುಂದಿನ ಭಾಗದಲ್ಲಿ ಮೋಕ್ಷ ಹೋಗುವಂತ ಅವಸರ ಸಿಗಲಿ, ಈ ಭಾವನೆಯಿಂದ ಇಂದ್ರ ಪದವಿ ಲಾಖೋ ರೂಪಾಯಿ ಕೊಟ್ಟು ಸವಾಲು ಮಾಡಿ ತಗೊಂತಾರ. ಹಂಗೆ ಸಿಗಂಗಿಲ್ಲ. ನೀವು ಆಗ್ರಿ ನೋಡೋಣ, ನೀವು ಆಗ್ರಿ ಇಂದ್ರ ಆಗಿ ಬರ್ರೋಣ ಮನೆಯಿಂದ, ಅವ್ನು ಹೆಂಗಾಗುತ್ತೆ ಹಂಗೆ ಆಗಂಗಿಲ್ಲ. ಅವನಿಗೆ ಸಮೋಸನದಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿರ್ತಾರೆ, ಪಾತ್ರತೆಯನ್ನು ವಹಿಸಿರ್ತಾರೆ. ನಂದೀಶ್ವರ ಭಕ್ತಿಲಿ ಐತ್ ನೋಡ್ರಿ, ಭಾಳ ಚೆನ್ನಾಗಿದೆ. ಸಮೋಸರಣೆ ಮೇ ಬಿ ಪಾತ್ರತೆಯಲ್ಲಿಯತ, ಅವನೇ ಪಾತ್ರತೆ ಮುಂದೆ ಇರ್ತತೆ, ಅವನೇ ಎಲ್ಲ ನಡೆಸ್ಕೊಡ್ತಾ ಇರ್ತಾನೆ. ಅಹಂಕಾರ ಇರಂಗಿಲ್ಲ, ಅವನೇ ಅದು ಶಕ್ತಿ ಇದ್ದುದನ್ನು ಪೂರ ಉಪಯೋಗ ಮಾಡ್ತಾನೆ ಬರುವಂತರ ಭಕ್ತಿಯಲ್ಲಿ. ಆ ಭಕ್ತಿಯೇ ಅವನು ಮೋಕ್ಷ ತಗೊಂಡು ಹೋಗ್ತತೆ. ಅದಕ್ಕಾಗಿ ನೀವೆಲ್ಲ ಭಕ್ತಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೂ ಕೂಡ ಆ ಪುಣ್ಯ ಸಿಗ್ತದೆ. ನೀವು ಕೂಡ ಒಂದ್ಸರಿ ಮೋಕ್ಷಕ್ಕೆ ಹೋಗುವಂಥ ಒಂದು ಪುಣ್ಯ ಕಟ್ಕೊಂತೀರಿ. ಇಷ್ಟು ಸಾಕು, ಪೂಜೆ ದೊಡ್ಡದಿದೆ. ಇನ್ನೆಷ್ಟು ಅರಿಗಿದಾವೆ? ಈಗ ಜಯಮಾಲ ಇನ್ನೊಂದು ಸ್ವಲ್ಪ ಪೂಜೆ. ಅವ್ರು ಜಯಮಾಲ ಇದೆ, ಅವ್ರ ಪೂಜೆ ಹಾಗೆ. ಹಾಂ, ಆಚರಿಸಿದೆ ಅಲ್ಲ. ಹಾಗಾಗಿ 2 ತಾರೀಕು 2ನೇ ತಾರೀಕು